ರಾಧೆ ರಾಧೆ. ಯಾರಪ್ಪ ಅದು ಮಠ ಮಠ ಮಾತಾಡ್ದಲ್ಲಿದ್ದೆ ಕೆಡ್ಸೋರು? ಲೇ ಮುಂದೆ ಮಕ್ಕಳ್ರ, ಅಯ್ಯೋ ಭಕ್ತರು, ಸಾರಿ ಸಾರಿ ಭಕ್ತಾದಿಗಳು. ಅದು ಮಧ್ಯಾಹ್ನ ಬಿಸಿಲು ಜಾಸ್ತಿ ನೋಡಿ, ನಿದ್ದೆ ಗಂಟಲೆ ಸ್ವಲ್ಪ ಟಂಗು ಟ್ವಿಸ್ಟ್ ಆಗೋಯ್ತು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಕತೆನಾ? ಯಾವ ಕತೆ ಹೇಳಪ್ಪ? ಏನು ಭರತನ ಕತೆ? ಅಯ್ಯೋ ಎಂತ ಕತೆ ಕೇಳಿದ್ರಪ್ಪ. ಆ ಕತೆ ಕೇಳಿದಾಗೆಲ್ಲ ನನ್ನ ಕಣ್ಣಿಂದ ದಡ 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 ಅಂತ ಕಣ್ಣೀರಿನ ಹೊಳನೇ ಹರಿದೋಗ್ಬಿಡುತ್ತೆ. ಆದ್ರೂ ಹೇಳ್ತೀನಿ ಕೇಳಿ. ಭರತ ಅಂತ ಅಣ್ಣ, ಬಾಹುಬಲಿ ಅಂತ ತಮ್ಮ. ಅಣ್ಣ ಕೊಡು ಕೊಡು ಅಂತ, ತಮ್ಮ ಯುದ್ಧ ಮಾಡುವಂತ. ಮುಂದೆ ಇಬ್ಬರಿಗೂ ಜ್ಞಾನೋದಯ ಆಯ್ತ್ರಪ್ಪ. ಅಲ್ಲಿಗೆ ಕತೆ ಮುಗಿತ್ರಪ್ಪ. ನೋಡಿ ಈಗ ಪೂರ್ತಿ ಬರ್ತಿದ್ದ ಕತೆ ಹೇಳಿದೀನಿ. ದಕ್ಷಿಣ ಬನ್ನಿ ಪ್ಲೀಸ್, ಕಮನ್, ಐ ಆಮ್ ವೇಟಿಂಗ್. ಮಹಾಭಾರತದ ಕಥೆಯನ್ನ ಹೇಳ್ತೀನಿ ಹೇಳ್ತೀನಿ. ಅಯ್ಯೋ ನಿಮ್ಮ ಒಳ್ಳೆ ಹಾಲಂತ ನಿದ್ದೆ ಮಾಡ್ತಿದ್ದಾನ ಎಬ್ಬಸಿ ನಿಂತ ಜಾಗದಲ್ಲ ಇಡೀ ಮಹಾಭಾರತದ ಕಥೆ ಕೇಳ್ತಿರಲ್ರೋ. ಲೇ ಲೇ ಮುಟ್ಟಾಗ ಮನುಷ್ಯಂಗೆ ಆಸೆ ಇರ್ಬೇಕು, ಆದ್ರೆ ಹುಡುಗಿಗೆ ಮೀಸೆ ಇರಬಾರ್ದು. ಅಯ್ಯೋ ನಿಂತ್ಕೊಳ್ರಪ್ಪ, ಯಾಕಿಲ್ಲ? ಕನ್ನಡದಲ್ಲೇ ಸಾಕಷ್ಟು ಕಥೆಗಳಿವೆ. ನಮ್ಮ ಆದಿಕಪ್ಪಿಗ ಪಪ್ಪನೇ ಎಷ್ಟೋ ಕತೆ ಬರ್ದವನೆ. ಅದ್ರಲ್ಲಿ ಒಂದು ಪ್ರಸಂಗ ಹೇಳ್ತೀನಿ, ಕೇಳಲ್ಲ? ಯಾವ ಪ್ರಸಂಗ? ಶ್ರೀಕೃಷ್ಣ ಇರ್ತಾನಲ್ವೋ? ದುರ್ಯೋಧನ ಬರ್ತಾನಲ್ವೋ? ದುರ್ಯೋಧನ ಬಂದ್ರೆ ಶಕುನಿ ಜೊತೆ ಇರ್ತಾನಲ್ವೋ? ಯಾಕೆ ಬಂದ್ಬಿಡಿ, ಆನೆ ಕುದುರೆ ಎಲ್ಲಾರು ತರಿಸಿ ಕುರುಕ್ಷೇತ್ರ ಯುದ್ಧನೂ ಮಾಡಿಸ್ತೀನಿ. ನಮಗ್ ಕೊಟ್ಟಿರೋದೇ 30 ನಿಮಿಷ. ಒಂದ್ ಪ್ರಸಂಗ ಹೇಳ್ತೀನಿ ಅಷ್ಟೇ. ಸಾಮ, ದಾನ, ಭೇದ, ದಂಡ ಎಂಬ 4 ರಾಜತಾಂತ್ರಿಕ ತಂತ್ರಗಳು ಮಾಧವನ ವೇದ ತಂತ್ರದ ಪ್ರಯೋಗಕ್ಕೆ ಬಲಿಯಾದ ಭಾರತದ ವೀರನೊಬ್ಬನ ಪ್ರಸಂಗ. ಇದು ಭೇದನ ಪ್ರಸಂಗ, ಕಂಪನ ಕರ್ಣ ಭೇದನ ಪ್ರಸಂಗ. ಕೃಷ್ಣ ಸಂಧಾನಕ್ಕೆಂದು ಬಂದಿದ್ದಾನೆ. ಸಂಧಾನ ವಿಫಲವಾಗಿದೆ. ಹೊರಡುವಾಗ ಕೊಂತಿಯನ್ನು ಭೇಟಿಯಾಗಿ ಬಳಿಕ ಕರ್ಣನನ್ನು ರಥದಲ್ಲಿ ಕೂರಿಸಿಕೊಂಡು ಸ್ವಲ್ಪ ದೂರ ಹೋಗಿ ನಿಲ್ಲಿಸುತ್ತಾನೆ. ಮಾಧವ ಬಂದನು ಪತ್ರವ ತಂದನು ಹಸ್ತಿನ ಕೃಷ್ಣನು ಕಂದನು ಸೂರ್ಯನ ಸುತನಾರ ಮನೆಯಲ್ಲಿ ಬೇಗನಗೆ
ಅದೇನು ಮಾಧವ, ಒಗಟಾರ್ಥವ ಬಿಟ್ಟು ನೇರ ನುಡಿ ಇಂದು. ನಿನ್ನಾದಿಯೊಳಬ್ಬೆ ಕುಂತಿ ನಿನಗಮ್ಮನ್ ಅಹರ್ಪತಿ ಆ ಸೂರ್ಯದೇವ. ಇಲ್ಲ ಮಾಧವ, ರಾಧೆ ಅಧೀನತರನಿಗೆ ಮಾತಾ ಪಿತರುಗಳು. ನಿನ್ನ ಕುತಂತ್ರವ ನಿಲ್ಲಿಸೀಗ. ನಂಬು ಕರ್ಣ, ಕೌಂತೆಯ ಪಾಂಡುನಂದನ ಸೋದರರೈತೆ ಮತ್ತೇನ ನಿನಗೆ ಮೈದುನ. ನಿಲ್ಲಿಸು ಈ ಕಪಟ ನಾಟಕವನ್ನು ಇಲ್ಲಿಗೆ. ನಾಟಕವಲ್ಲಪ್ಪ ಕರ್ಣ, ಬೆರೆತೆ ಬಡೆ ಮಾತು. ನಿನ್ನದೇ ಈ ಮೇದಿನಿ, ನಿನ್ನದೇ ಪಟ್ಟಣ, ನೀನೇ ಹಿರಿಯನಿರುವಾಗ ಬೇರೆ ನರೇಂದ್ರರೂ ಯಾರಿಲ್ಲ. ನನ್ನ ನಂಬೀಗ. ಹುಸಿ ನುಡಿಯದಿರು ಕೃಷ್ಣ. ಅಯ್ಯೋ ಮಗುವೆ, ಉತ್ತುಂಗಸ್ತನಿ ಕುಂತಿ ದೇವಿ ನಿನ್ನ ಕಂಕೆಗೆ ಕೊಟ್ಟು ಹೋಗೆ. ಸೂತ ಆತ್ಮಾಂಗನೆಗೆ ರಾಧೆಗೆ ಇತ್ತು ಮನಂಗೊಳೆ, ರಾಧೇಯನ್ ಎನಿಸಿ ಸೂತ ಇದನ್ ಬಲ್ಲವರಾರು ಕೃಷ್ಣ? ನಾವಲ್ಲ, ಮಾದ್ರಿಪುತ್ರ ದಿವ್ಯಜ್ಞಾನಿ ಸಹದೇವ ಬಲ್ಲ, ನಿನ್ನಪ್ಪ ಸೂರ್ಯದೇವ ಬಲ್ಲ, ನಿನ್ನಂಬಿಕೆ ಕುಂತಿ ಮತ್ತು ಮತ್ತಾರು? ನಿನ್ನ ಪ್ರಾಣ ಮಿತ್ರ ಪನ್ನಗ ದುರ್ಯೋಧನ. ಏನು ಕುರುಪತಿ ದುರ್ಯೋಧನ? ಹುಸಿ ಹುಸಿ, ಅಸತ್ಯ, ಸುಳ್ಳು. ನಾನಿದನ್ನು ನಂಬಲಾರೆ, ನಾನಿದನ್ನು ನಂಬಲಾರೆ. ಭಾಗವಂತರೇ, ಭಾಗವಂತರೇ, ಬೇಗ ಬನ್ನಿ, ಬೇಗ ಬನ್ನಿ. ನನ್ನ ತಲೆ ಸಿಡಿದು ಹೋಗುವ ಮುನ್ನ. ಬಂದೆ ಬಂದೆ ಅಂಗರಾಜ, ಕತೆ ಸಾಗಿತ್ತಲ್ಲ, ಏನಾಯ್ತು? ಈ ಮಾಧವ ಹೇಳುವುದು ಸುಳ್ಳಲ್ಲವೇ? ಹೇಳಿ, ಈ ಕಪಟ ನಾಟಕ ಸೂತ್ರಧಾರನಿಗೆ ನಾ ಈತ ಹೇಳಿದ ಸುಳ್ಳುಗಳನ್ನೆಲ್ಲ ನಂಬುವನಲ್ಲವೆಂದು. ಇಲ್ಲ ಕರ್ಣ, ಮಾಧವ ಸತ್ಯವ ನುಡಿಯುವ. ನೆನಪಿಸಿಕೊ, ನೀನು ಸುಯೋಧನನು ಓರ್ಮೆ ಗಂಗಾ ನದಿ ತೀರದೋಳ್ ಬೇಟೆಗೆ ಹೋಗಿದ್ದೀರಿ. ಹೌದು, ಹೋಗಿದ್ದೆವು. ಸಮೀಪದ ತಾಪಸಾಶ್ರಮದೋಳ್ ಸತ್ಯಂತಪರೆಂಬ ದಿವ್ಯಜ್ಞಾನಿಗಳ ಕಂಡಿರಿ. ಸ್ಮರಣೆಗಿದೆ. ಅಂದು ಸತ್ಯಂತಪ ಮುನಿಗಳು ನಮ್ಮೀರುವರನ್ನ ತಮ್ಮ ಆಶ್ರಮದಲ್ಲಿ ಸತ್ಕರಿಸಿದರು. ಆದರೆ ಮೊದಲು ನನ್ನನ್ನು ಕುಳ್ಳಿರಿಸಿ ಬಳಿಕ ಸುಯೋಧನಂಗೆ ಹಾಸಿದರು. ಅದೇಕೋ ತಿಳಿಯದು. ಅವರು ನಿನಗೆ ಮುನ್ನ ಮೇಲಂತರಿಸಿದರು, ಬಳಿಕ ಸುಯೋಧನನ್ನೇ ವಹಿಸಿ ನಿನ್ನ ಹೋಗಲ್ವೇಳ್ದ. ಫಲಗಳಂತರಲ್ಪ ಹೇಳ್ದ. ಅಲ್ಲೇನಾಯ್ತು ಒಮ್ಮೆ ನೀನೇ ನೋಡು ಕರ್ಣ. ಸತ್ಯಂತಪ ಮುನಿಗಳೇ, ನನ್ನಲ್ಲೊಂದು ಪ್ರಶ್ನೆ ಉದ್ಭವಿಸಿದೆ. ಕೇಳು ಮಗು. ಅದು ಯಾವ ಪ್ರಶ್ನೆ? ನೀವು ಮಹಾಜ್ಞಾನಿಗಳು, ಎಲ್ಲವನ್ನೂ ಅರಿತವರು. ಆದರೆ ನಿಮ್ಮ ಈ ನಡೆ ತಾತ್ಪರ್ಯವೇನು? ಯಾವುದು ಮಗು? ನಾನು ಈ ನಾಡಿನ ಯುವರಾಜ ಮತ್ತು ಅವನು ಸೂತಜ. ಆತನಿಗೆ ಮೊದಲು ಸತ್ಕರಿಸಿ ನನಗೇಕೆ ಅವಮಾನಂಗೈದಿರಿ? ಆ ನೀರೇ ನೀಮಿದೇಕೆ ಮೀಂಗುಲಿಗಂಗೆ ದಯಗೈದಿರೋ? ಕಾರಣ ಸೂತಜನಲ್ಲ ಮಗು, ನಿನ್ನ ಅಗ್ರಜ. ಕುಂತಿಗೆ ಸೂರ್ಯನವರ ಪ್ರಸಾದದಿಂದ ಜನಿಸಿದ ಕುರುವಂಶದ ಮೊದಲ ಕುಡಿ. ನಿನಗೆ ನಿನ್ನ ಶತಸೋದರತ್ವಕ್ಕೆ, ಪಾಂಡುಪುತ್ರನಿಗೆ ಕುರುವಂಶಕ್ಕೆ ಅಗ್ರಜ, ಯುವರಾಜ ಪಟ್ಟಕ್ಕೆ ಅರ್ಹನು. ಓಹೋ, ಕರ್ಣ ಕುಂತಿ ಪುತ್ರನು. ಆಗ ಈ ಗುಟ್ಟನ್ ನನ್ನಲ್ಲೇ ಇರಿಸುವೆನ್. ಪಾಂಡವರನ್ ಇವನಿಂದಲೇ ಫಲಿಸುವೆನ್. ಮುಳ್ಳನ್ನ ಮುಳ್ಳಿನಿಂದಲೇ ಪಾಟಿಸುವೆನ್. ನಿನ್ನರಸನ್ ನಿರ್ಧರಿಸಿದನು, ಪಾಟಿಸುವೆನೊಯ್ಯನೆ ಮುಳ್ಳೊಳೆ ಮುಳ್ಳ. ಇದರೇಕೆ ತಿಳಿಸಿದೆಯೋ ಕಂಸಾರಿ?
ನೀ ಸುಯೋಧನನನ್ನು ಅರಿಯೇ ಕೃಷ್ಣ. ಆತ ನಿನಗೆ ಸ್ವಾಮಿಯೂ ಹೌದು, ಮಿತ್ರನೂ ಹೌದು. ಆತ ನಿನಗೆ ಅಪ್ಪಣೆ ಕೊಡಬಹುದಿತ್ತು, ಆದರೆ ಅಪ್ಪಿಕೊಂಡ. ಮಿತ್ರನೆಂದು ಒಪ್ಪಿಕೊಂಡ, ನಾನಿದ್ದ ಸಲಹೆಗಳನ್ನು ಸಹಿಸಿಕೊಂಡ. ಆದರೀಗ ಪಾಂಡವರನ್ನನುಜರೆಂಬ ನೆಂಟಿನ ನೆಪ ಮಾಡಿ ನಿನ್ನೊಡನೆ ಬಂದರೆ ಈ ಜಗ ಹೇಸುವುದಿಲ್ಲೇನು ಮುರಾರಿ? ಕೃಷ್ಣ, ನೀ ಸುಯೋಧನನನ್ನು ಅರಿಯೇ. ಭಾಗವತರೇ, ಮತ್ತೇನಾಯ್ತು ಕೌಂತೆಯ? ಕೌಂತೆಯ, ಈ ಮರುಳು ಮಾಧವನಿಗೆ ನನ್ನ ಸ್ವಾಮಿಯನ್ನ ಅರ್ಥೈಸಿ ಅಂದು ಯುವರಾಣಿ ಭಾನುಮತಿಯವರ ಅಂತಃಪುರದಲ್ಲಿ ಆಡಿದ ನೆತ್ತದಾಟದ ಪ್ರಸಂಗವನ್ನ ತಿಳುಕುವಿರ? ಅಪ್ಪಣೆ ಕರ್ಣ. ತಾಯಿ ಬರಲಿ, ತಾಳ ಬರಲಿ, ಹಾಸಲು ಹಾಸಿ ತಾಯಿ ಎಸೆದು ತಾಳ ನಡೆಸಿ ತಾಯಿ ದಾನಿಸಿ ಎಸೆವ ದಾನಯ ದಾಳ ಬಡವ ಬಾಚಲು ಹಾಕಿದ ಗಾಳ 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 ಒಳಗೆ ಬರಲಪ್ಪಣೆ ದೊರೆ. ಮಿತ್ರ 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 ಇದೇನು ಮಿತ್ರ ಹೀಗೆ ಕೇಳುತ್ತಿರುವೆ? ನೀನು ಕೇಳಿ ಒಳಗೆ ಬಾ ಬಾ. ನಿಜವಾಗಿ ಹೇಳಬೇಕೆಂದರೆ ನಿನ್ನದೇ ಪ್ರತೀಕ್ಷೆಯಲ್ಲಿದ್ದೆ. ವಂದನೆಗಳು ಯುವರಾಣಿ ಭಾನುಮತಿಯವರಿಗೆ. ಅಂಗಾಧಿಪತಿಗೆ ಪ್ರಣಾಮಗಳು. ನಿಮ್ಮ ಮಿತ್ರರಿಗೆ ಕಾವಿದ್ದಾಗ ಕಾಯಿಸಿಕೊಳ್ಳುವುದು ಎಂಬಂತೆ ಸೋಲು ಎದುರಾದಾಗ ನಿಮ್ಮ ನೆನಪಾಗುತ್ತದೆ. ಇದೇನು ಮಿತ್ರ, ಯುವರಾಣಿಯವರು ಹೀಗೆಲ್ಲ ಆಪಾದನೆ ಮಾಡುತ್ತಿದ್ದಾರೆ ನಿನ್ನ ಮೇಲೆ? ಹಾಗೇನಿಲ್ಲ ಕರ್ಣ, ಇವಳು ಒಮ್ಮೊಮ್ಮೆ ಇವಳ ಮಾತಿಗೆ ಕಿವಿಯಾಗಬೇಡ. ಸಂಗತಿ ಏನೆಂದರೆ ಭಾನುಮತಿ ನೆತ್ತದಾಟದಲ್ಲಿ ಜಾಣೆ. ನನ್ನಿಂದ ಒಂದು ಪಂದ್ಯವನ್ನು ಗೆಲ್ಲಲಾಗುತ್ತಿಲ್ಲ. ಅದಕ್ಕೆ ನನ್ನ ಪರವಾಗಿ ನೀನಾಡು ಬಾ ಎಂದರು. ಇದೊಳ್ಳೆ ಸರಿ ಹೋಯ್ತು. ಅಂದು ನಿಮ್ಮ ಪರವಾಗಿ ಶಕುನಿ ಕಾಕರನ್ನ ಆಡಿಸಿ ಪಾಂಡವರನ್ನ ಸೋಲಿಸಿ ದ್ರೌಪದಿಯನ್ನ ಗೆದ್ದು ಅವಮಾನಿಸಿದಿರಿ. ಈಗ ಇಲ್ಲಿ ನಿಮ್ಮ ಪರವಾಗಿ ಅಂಗರಾಜರನ್ನ ಆಡಿಸಿ ನನಗೆ ಅವಮಾನ ಮಾಡುತ್ತೀರೇನು? ಅವಮಾನ? ಇದರಲ್ಲಿ ಅವಮಾನವೇನಿದೆ? ಮತ್ತಿನ್ನೇನು, ನಿಮ್ಮೊಟ್ಟಿಗೆ ಆಡಲು ಕುಳಿತವಳು ನಾನು. ನನ್ನೊಡನೆ ನೀವು ಆಡಬೇಕು, ಬದಲಾಗಿ ಕರ್ಣನನ್ನು ಆಡಿಸುತ್ತಿದ್ದೀರಲ್ಲ. ಆಡಿದರೆ ಏನಾಯಿತು? ಇದೇನು ನಿಯಮ ಬಾಹಿರವಲ್ಲವಲ್ಲ? ನಿಯಮ? ಯಾವ ನಿಯಮ? ಯಾರು ಮಾಡಿದ ನಿಯಮ? ನೀವುಗಳೇ ಮಾಡಿಕೊಂಡ ಮತ್ತು ಮಾಡಿಕೊಟ್ಟ ನಿಯಮಗಳು. ನೀವು ಗಂಡಸರು ನಿಮ್ಮ ಸ್ವೇಚ್ಛಾಚಾರಕ್ಕಾಗಿ ನಮ್ಮ ಸ್ವಾತಂತ್ರ್ಯವನ್ನು ಪಣಕ್ಕಿಡುತ್ತೀರಿ. ಅಂದು ತಮ್ಮ ಪರವಾಗಿ ದ್ರೌಪದಿಯನ್ನು ಆಡಿಸಬೇಕಿತ್ತು, ಆಗಲೇ ನೀವು ಸೋಲುತ್ತಿದ್ದೀರಿ. ಅಥವಾ ಆಡುವ ಮುನ್ನ ಅಕ್ಕ ಪಾಂಚಾಲಿಯನ್ನು ಕೇಳಿದ್ದರೆ, ಅವಳ ಮಾತನ್ನು ಗೌರವಿಸಿದ್ದರೆ ಅವರಿಗೆ ಕಾರಣ ವಾಸವಾದರೂ ತಪ್ಪುತ್ತಿತ್ತು. ಅಂದರೆ ನಿನ್ನ ಮಾತಿನ ಅರ್ಥವೇನು? ನೀವು ಮಾಡಿಟ್ಟ ನಿಯಮಗಳು, ಇಡುವ ಪಣಗಳು ಸರಿಯಲ್ಲ ಎಂದರ್ಥ. ನೀವು ಇಡುವ ಪಣಗಳು ರಾಜ್ಯವನ್ನು, ಆಸ್ತಿ ಅಂತಸ್ತನ್ನು ವಿಸ್ತರಿಸುತ್ತವೆ, ಮನುಷ್ಯರನ್ನು ಬೇರೆಯಾಗಿಸುತ್ತವೆ. ಆಟವೆಂದರೆ ಪರಸ್ಪರ ಬೆಸೆಯಬೇಕು, ಬೇರೆಯಾಗಿಸಬಾರದು. ಅಂದರೆ ಒಟ್ಟಿನಲ್ಲಿ ನನ್ನ ಪರವಾಗಿ ಕರ್ಣನಾಡುವುದು ಸರಿಯಲ್ಲ, ನಿಯಮಬಾಹಿರವೆಂದರೆ? ನಾನು ಹೇಳಿದ್ದೇನು ಇವರ ತಲೆಗೆ ಹೋದಂತಿಲ್ಲ. ನಾನು ನನ್ನದೆಂಬ ಸ್ವಾರ್ಥದ ಬಿಗಿ ಮುಷ್ಟಿಯಲ್ಲಿ ಪ್ರೇಮದ ಚಿಟ್ಟೆ ರೆಕ್ಕೆ ಬಿಡಿಸಲು ಸಾಧ್ಯವೇ? ಸರಿ, ನಿಮ್ಮಂತೆಯೇ ಆಗಲಿ. ನಿಯಮ ಬಾಹಿರವಲ್ಲ ದಿಟ್ಟವೇ. ಆಗ ಮತ್ಸರ ಸಾಧನೆಗೆ ನಿಮ್ಮ
ಕೌರವೇಶ್ವರ, ಏನನ್ನ ಪಣಕ್ಕಿಟ್ಟಿರುವಿರಿ? ಮಿತ್ರ, ನಾವುಗಳು ಮುತ್ತನ್ನು ಪಣವಾಗಿರಿಸಿದ್ದೇವೆ. ನನ್ನ ಪರವಾಗಿ ನೀನಾಡುವ ಎಂದದ್ದು ಎಲ್ಲಾ ಪಂದ್ಯವನ್ನು ಇವಳೇ ಗೆಲ್ಲುತ್ತಿದ್ದಾಳೆ. ಬಳಿಕ ನನ್ನಿಂದ ಪಣವನ್ನಾದರೂ ತೆಗೆದುಕೊಳ್ಳಬೇಕು ತಾನೆ? ಬೇಡ, ನೀವೇ ಇಟ್ಟುಕೊಳ್ಳಿ ಎಂದು ಸತಾಯಿಸುತ್ತಿದ್ದಾಳೆ. ನನಗುಳಿದಿರುವುದು ಒಂದೇ ದಾರಿ, ಆಟ ಗೆಲ್ಲುವುದು. ನನ್ನ ಈ ಆಟವನ್ನು ಗೆದ್ದುಕೊಡು ಕರ್ಣ. ಅವಶ್ಯವಾಗಿ ಮಿತ್ರ. ಕನಿಷ್ಠ ಪ್ರೇಮ ಸೂಚಕ ಮುತ್ತನ್ನು ಪಣವಾಗಿರುವ ಆಟದಲ್ಲಿ ಆದರೂ ಖುದ್ದಾಗಿ ತಾವೇ ಆಡಬೇಕು. ಅದನ್ನು ಬಿಟ್ಟು ಹೀಗೆ ಮಾಡುವುದು ಸೂಕ್ತವೇ? ತಪ್ಪಲ್ಲವೇ? ಯುವರಾಣಿ, ಮಿತ್ರನ ವಿಚಾರದಲ್ಲಿ ಒಳಿತು ಕೆಡುಕುಗಳು ನನ್ನ ಗಣನೆಗಿಲ್ಲ. ಕೌರವೇಶ್ವರನು ನನಗೆ ಅಸ್ತಿತ್ವ ದೊರಕಿಸಿಕೊಟ್ಟವನು. ಅವನ ಪರವಾಗಿ ನಾನು ಏನೂ ಮಾಡಲು ಸಿದ್ಧ. ಹೌದು, ಅದರಲ್ಲಿ ನನಗೆ ಯಾವುದೇ ಸಂಶಯವಿಲ್ಲ. ಕಳೆದ ಬಾರಿಯ ದ್ಯೂತದಲ್ಲಿಯೇ ಕೇಳಿಲ್ಲವೇ ತಮ್ಮಿಂದ ಬಂದ ಮಿತ್ರಪರವಾದ ಸಲಹೆಗಳನ್ನ, ಅದರ ಫಲವಾಗಿ ಸ್ತ್ರೀಗಾದ ಅವಮಾನವನ್ನ? ಬಾನ್ ಗತಿಸಿ ಹೋದದ್ದನ್ನೆಲ್ಲ ನೆನಪಿಸಿ ಪಂದ್ಯಕ್ಕೆ ಕೇಳು ಮಾಡುತ್ತೀವಿ. ನಮ್ಮ ಮಾತಿಗೆ ಎಲ್ಲಿ ಬೆಲೆ ಕೊಡುತ್ತೀರಿ? ಸರಿ ಸರಿ, ಆಡಿ ಆಡಿ, ನಿಮ್ಮದೇ ಕೈ ಈಗ. ಮೆತ್ತವಿದು ಸಹಜದಲ್ಲ, ಇದ್ದು ಇರದೆ ಹೋದದಲ್ಲ. ಮೆತ್ತವಿದು ಸಹಜದಲ್ಲ, ಇದ್ದು ಇರದೆ ಹೋದದ್ದಲ್ಲ. ನೆತ್ತರು ಬಯಸಿದ ನೆತ್ತ, ನೆತ್ತರು ಹರಿಸಿದ ನೆತ್ತ. ಇದೇ ಇದೇ ನಡೆಯಲ್ಲ. ಅಂದು ಮೊದಲ ಜೀವಿತದಲ್ಲಿ ಧರ್ಮರಾಯ ನಡೆಸಿದ್ದು. ನಾವೇ ಇಲ್ಲಿ ಕಾಯಿ ಆಮಿಷಗಳು ದಾಳ, ಹೊಡೆದು ಹೊಡೆದು ಬಡಿದು ಬಡಿದು ಹಿಸುಕುತ್ತ ಕೊರಳ, ಹಿಸುಕುತ್ತ ಕೊರಳ. ಸಾಗುವುದು ಯುದ್ಧ, ಶಾಶ್ವತ ಯುದ್ಧ. ಆ ಕಾರಣ ಶಕುನಿ ಮಾಮ ಹೀಗೆ ಸುಟ್ಟ. ಸಾಗುವುದು ಯುದ್ಧ, ಶಾಶ್ವತ ಯುದ್ಧ. ನಾನು ನೆನಪನ್ನು ಸ್ಮರಣೆಗೆ ತಂದರೆ ಅದು ಆಟಕ್ಕೆ ಕೇಡು. ಇವರು ತರುವ ನೆನಪುಗಳು ಇವರಿಗೆ ಆಟದ ಮೋಜು. ಸಾಗುವುದು ಯುದ್ಧ, ಶಾಶ್ವತ ಯುದ್ಧ, ಶಾಶ್ವತ ಯುದ್ಧ. ಯುದ್ಧ ಯುದ್ಧ. ಬೇಷ್ ಕರ್ಣ, ಬೇಷ್. ಎಂದೂ ಗೆಲ್ಲದ ಪಂದ್ಯವನ್ನು ಇಂದು ನೀನು ಗೆದ್ದುಕೊಟ್ಟೆ. ರಾಣಿ ರಾಣಿ, ನನ್ನ ಮನದನ್ನೇ ಕೊಡು, ನನ್ನ ಪಣವನ್ನು. ನೀವು ಎಂದಿನಂತೆ ಮೋಸವನ್ನಾಡಿರಿ, ನಾನು ಕೊಡೆನು. ನಾನು ಈ ಮುತ್ತುಗಳನ್ನಾದರೂ ಆಯುವುದು ತಪ್ಪದೆ ಬೇಡ. ಏವಮಿಲ್ಲದಿವನಾಯುವುದು ತಪ್ಪದೆ ಪೇಳಿ. ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ, ಸೋಲಮನ್ ನೀವುದೆಂದು ಕಾಡುತ್ತೀರೆ.